ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಿಂಚನಹಳ್ಳಿಯಲ್ಲಿ ಭಾರತೀಯ ಭಾಷಾ ಚಟುವಟಿಕೆಗಳ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಮಾಡಿಕೊಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ನಿಮಗೂ ಸಹ ಗೊತ್ತು ಸ್ವಾತಂತ್ರ್ಯಕ್ಕೆ ಯಾರು ಹೋರಾಡಿದ್ದಾರೆ ಮತ್ತು ಅವರು ಸ್ವಾತಂತ್ರ್ಯ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೊಂದು ತ್ಯಾಗ ಬಲಿದಾನ ಮಾಡಿದ್ದಾರೆ, ದೇಶ ಸೇವೆಯನ್ನ ಎಷ್ಟೊಂದು ನಿಸ್ವಾರ್ಥದಿಂದ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಬ್ರಿಟಿಷರಿಂದ ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಅಲ್ವಾ ಮಕ್ಕಳೇ? ಇವತ್ತು ಇನ್ನೊಂದ್ಸಲ ಹೆಚ್ಚಿನದಾಗಿ ಹೆಚ್ಚು ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿ ಸ್ವಾತಂತ್ರ್ಯ ಹೋರಾಟ ಏನು ಜನಸಾಗರ ಎಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ರು. ತಮ್ಮ ಮನೆ ಮಠ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲರೂ ಅಷ್ಟೇ, ಮಹಿಳೆಯರು ಪುರುಷರು ಎಲ್ಲ ಸಹ ಮನೆ ಬಿಟ್ಟು ಹೊರಗಡೆ ಬಂದು ರಾಷ್ಟ್ರಕ್ಕೋಸ್ಕರ ಹೋರಾಡ್ತಾ ಇದ್ರು. ಅಥವಾ ಒಂದು ಮಹನೀಯರಲ್ಲಿ ಮೊದಲನೇ ಸಾಲಿನವರು ಮಹಾತ್ಮ ಗಾಂಧೀಜಿ, ಮತ್ತೆ ಸುಭಾಷ್ ಚಂದ್ರ ಬೋಸ್, ಮತ್ತೆ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಚಾಂಚಾ ಟೋಪಿ, ಸರೋಜಿನಿ ದೇವಿ ನಾಯ್ಡು, ಹಾಗೇನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ, ಮತ್ತೆ ಸಂಗೊಳ್ಳಿ ರಾಯಣ್ಣ, ಒಣಕೆ ಓಬವ್ವ, ಇವರೆಲ್ಲ ಅನೇಕ ಜನ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದ್ದಾರೆ ನೋಡಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಮೇಲೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಹ ಆಗಿರ್ಬೋದು. ಆಮೇಲೆ ನಮ್ಮ ಜಿಲ್ಲೆಯವರಾದಂತಹ ಡಾಕ್ಟರ್ ಎಚ್ ಎನ್ ನರಸಿಂಹಯ್ಯನವರು ಸಹ ತಮ್ಮ 14ನೇ ವಯಸ್ಸಿನಲ್ಲೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥವ್ರು. ಶಾಲೆಯ ದಿನಗಳನ್ನ ಬಿಟ್ಟು ಗಾಂಧೀಜಿ ಜೊತೆಯಲ್ಲಿ ಚಳುವಳಿ ನಡೆದುದಂಥವ್ರು. ಈ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮಕ್ಕಳಿಗೆ ಇನ್ನಷ್ಟು ಬಲವಾಗಿ ದೃಢವಾಗಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಯಾರು ಶ್ರಮಿಸಿದ್ರು, ಸ್ವಾತಂತ್ರ್ಯಕ್ಕಾಗಿ ಎರಡು ಶ್ರಮಿಸಿದ್ರು, ಎರಡು ತುಂಬಾ ಕಷ್ಟಪಟ್ಟರು ಅನ್ನೋದನ್ನ ಮಕ್ಕಳಿಗೆ ಅರಿವು ಮೂಡಿಸಿ ಅವರಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ಉಳಿಸುವಂತದ್ದು ಬಗ್ಗೆ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗೇನೆ ಮಕ್ಕಳಲ್ಲಿ ದೇಶ ಪ್ರೇಮ, ನಾವು ಕಷ್ಟಪಟ್ಟು ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ತಂದುಕೊಟ್ಟಿದ್ದಾರೆ, ನಮ್ಮ ದೇಶವನ್ನ ಹೇಗೆ ಕಾಪಾಡಬೇಕು, ಮತ್ತೆ ದೇಶಕ್ಕೋಸ್ಕರ ಏನೇನೆಲ್ಲ ಕೊಡುಗೆಯನ್ನ ನೀಡಬೇಕು, ಈ ರೀತಿ ದೇಶ ಪ್ರೇಮವನ್ನ ಮೂಡಿಸುವಂತಹ ಒಂದು ಮನೋಭಾವಗಳನ್ನು ಸಹ ಒಂದು ಕಾರ್ಯಕ್ರಮದ ಮುಖಾಂತರ ಹಮ್ಮಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಯವಾಗಲಿ.